ಕೆರೂರು ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ 2026 ಬರುವ ತಾರೀಖು 29ರಂದು 29/4/2026 ಬುಧವಾರ ದಿವಸ ಗ್ರಾಮ ದೇವತೆಯ ಮಹಾರಥೋತ್ಸವ ಇರುತ್ತದೆ. ಈ ಹಿನ್ನೆಲೆಯೊಳಗೆ ಬಹಳಷ್ಟು ಜಾತ್ರಾ ಮಹೋತ್ಸವದ ತಯಾರಿಗಳು ಭರದಿಂದ ಸಾಗಿವೆ. 21ನೆಯ ತಾರೀಕಿನಿಂದ ಪ್ರಾರಂಭವಾಗಿರ್ತಕ್ಕಂಥ ವಿಧಿವಿಧಾನಗಳು ಗುಳೇದ ಲಕ್ಷ್ಮವ್ವನ ಜಾತ್ರೆಯನ್ನು ಪ್ರಾರಂಭಿಸುವುದರೊಂದಿಗೆ ಪ್ರಾರಂಭವಾಗಿ ತಾರೀಖು 28ರವರೆಗೆ ನಿರಂತರ ದೇವಿಗೆ ಸಂಬಂಧಪಟ್ಟಂಗ ಪ್ರವಚನ, ಭಜನೆಗಳು, ಕೀರ್ತನೆಗಳು ಹಾಗೂ ಸಾಯಂಕಾಲ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಿರಂತರ ಅನ್ನ ಸಂತರ್ಪಣೆ ಕಾರ್ಯ ನಡೆದು ಬರ್ತಾ ಇದೆ. ಅಷ್ಟೇ ಅಲ್ಲದೆ ತಾರೀಖು 29ರಂದು ಬಹಳ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆಯನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಇದನ್ನ ಮಾಡಿ ವ್ಯವಸ್ಥೆ ಮಾಡಿವಿ. ಅದರ ಹಿನ್ನೆಲೆಯೊಳಗೆ ಏನಾಗೈತಿಪ್ಪ ಅಂತಂದ್ರೆ ಡೊಳ್ಳು, ಜಾಂಜು ಮತ್ತು ಸುಪ್ರಸಿದ್ಧ ಹಲಿಗೆ ಮೇಳಗಳು, ಕುದುರೆ ಕುಣಿತ ಹಾಗೂ ಆನೆಯನ್ನು ತರಿಸುವುದರ ಮೂಲಕ ಗಜಲಕ್ಷ್ಮಿಯನ್ನು ಸಹಿತ ನಗರದಲ್ಲಿ ಸಂಚರಿಸಲು ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವೆಲ್ಲ ಕಂಡು ಕೇಳರಿದ ರೀತಿಯೊಳಗ ನಮ್ಮ ಜಾತ್ರಾ ಮಹೋತ್ಸವ ಆಗ್ತದೆ. ದೇವತೆಯರಿಗೆ ಪುಷ್ಪ ವೃಷ್ಟಿಯನ್ನು ಮಾಡಲಿಕ್ಕೆ, ಪುಷ್ಪಾರ್ಚನೆಯನ್ನು ಮಾಡಲಿಕ್ಕೆ ನಮ್ಮ ವಿದ್ಯಾವರ್ಧಕ ಸಂಘದ ನೌಕರದಾರರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೌಕರದಾರರ ಒಂದು ಸಹಯೋಗದಲ್ಲಿ ಅವರ ಒಂದು ಕೊಡುಗೆ ನೀಡಿದ ಹಣದಲ್ಲಿ ನಾವು ಇವತ್ತು ಹೆಲಿಕಾಪ್ಟರ್ ಅನ್ನ ತರಿಸೋ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಎಲ್ಲ ಸದ್ಭಕ್ತರು ಇದರ ಒಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಜಾತ್ರಾ ಕಮಿಟಿ ಅಧ್ಯಕ್ಷನಾಗಿ ನನ್ನಿಂದ ತಮ್ಮಲ್ಲಿ ವಿನಂತಿ ಇದೆ. ಅಷ್ಟೇ ಅಲ್ಲದೆ ಜಾತ್ರೆ ದಿವಸ ಸುಪ್ರಸಿದ್ಧ ಬೆಂಗಳೂರಿನ ಚಿತ್ರ ಹಿನ್ನೆಲೆ ಗಾಯಕರು ಹಾಗೂ ಟಿವಿ ಮಾಧ್ಯಮದ ಹಿನ್ನೆಲೆ ಗಾಯಕರು ಹಾಗೂ ಕಲಾವಿದರು, ಬಹಳ ದೊಡ್ಡ ಕಲಾವಿದರು ಇವತ್ತು ಕೆರೂರಿಗೆ ಆಗಮಿಸಿ ತಮ್ಮ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮೂರಿನಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಅದೇ ರೀತಿ ಮರುದಿನ ನಮ್ಮ ಗ್ರಾಮದ ವೆಂಕಟೇಶ್ ಮೂರ್ತಿ ಅವರು ಈ ಒಂದು ವ್ಯವಸ್ಥೆಯನ್ನ ಹೊತ್ಕೊಂಡಿದ್ದಾರೆ. ತೇರಿನ ದಿನ 29 ಹಾಗೂ 30ರಂದು ಅವ್ರ ಕಾರ್ಯಕ್ರಮ, ಮತ್ತು 1ನೇ ತಾರೀಕಿಗೆ ಬಾಳು ನಿಪುಣಾಳ ಹಾಗೂ ಅವರ ಸಂಗಡಿಗರಿಂದ ಮತ್ತೊಂದು ಜಾನಪದ ಸಾಹಿತ್ಯವಾಗಿರ್ತಕ್ಕಂಥ ಜಾನಪದ ಸಂಗೀತ ಕಾರ್ಯಕ್ರಮವನ್ನು ಮಾಡ್ತೀವಿ. ಜೊತೆಗೆ ಇವತ್ತು ತೇರಿನ ದಿವಸ ತಾರೀಖು 29/4/2026 ಬುಧವಾರ ದಿವಸ ನಮ್ಮ ತಾಲೂಕಿನ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಬಿ ಚಿಮ್ಮನಕಟ್ಟಿಯವರು ಜಾತ್ರೆಯ ದಿನದ ಸಂಪೂರ್ಣ ಅನ್ನಪ್ರಸಾದ ವ್ಯವಸ್ಥೆಯನ್ನ ಅವರೇ ಮಾಡಾಕತ್ಯಾರ. ಇದೊಂದು ದೊಡ್ಡ ಹೆಮ್ಮೆಯ ಸಂಗತಿ. ಕಳೆದ ಸಲ ನಾವು ಜಾತ್ರೆ ಮಾಡಿದಾಗೂ ಸಹಿತ ಅವ್ರ ತಂದೆಯವರು ಈ ಒಂದು ಅನ್ನಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ರು. ಇವತ್ತಿಗೂ ಸಹಿತ ನಮ್ಮೂರಿನ ಜನರಲ್ಲಿ ಅದು ಅಚ್ಚಳಿಯದೆ ಉಳಿದಿದೆ. ಅದೇ ರೀತಿಯೊಳಗೆ ಈ ಸಲನೂ ಸಹಿತ ಕಾಕತಾಳಿ ಅನ್ನುವಂಗ ಅವರೇ MLA ಇರೋದ್ರಿಂದ ಅವರು ಮೊನ್ನೆ ಈಗಾಗಲೇ ಒಪ್ಕೊಂಡು ಈಗಾಗಲೇ 2-3 ತಿಂಗಳ ಹಿಂದನ ನಾವು ಅವತ್ತಿನ ಅನ್ನಪ್ರಸಾದ ಮಾಡ್ತೀವಿ ಅಂತೇಳಿ ಬಹಳ ಸಂತೋಷದಿಂದ ಒಪ್ಕೊಂಡಾರ. ಏನು ಈ ಮೂಲಕ ಅವ್ರಿಗೂ ಸಹಿತ ಧನ್ಯವಾದಗಳನ್ನ ತಿಳಿಸಕ ನಾನು ಇಚ್ಛೆ ಪಡ್ತೇನೆ. ಜೊತೆಗೆ ನಮ್ಮೂರಿನ ಎಲ್ಲ ಭಕ್ತರು ಏನೋ ಮೊದಲು ಪ್ರಾರಂಭದೊಳಗೆ ಒಂದು ಸ್ವಲ್ಪ ಕಾರ್ಮೋಡ ಕಳೆದಂಗೆ ಆದ್ರೂ ಸಹಿತ ಎಲ್ಲ ಸದ್ಭಕ್ತರು ತಮ್ಮ ಶಕ್ತಿ ಮೀರಿ ಈ ಒಂದು ಜಾತ್ರೆಗೆ ಧನ ಸಹಾಯವನ್ನ ಮಾಡ್ತಾ ಇದ್ದಾರೆ.
ಎಲ್ಲಾ ಸಮಾಜದ ಜನರು ಬಂದು ನಿಂತು ಜಾತ್ರೆಯನ್ನ ಮಾಡುವ ನಿಟ್ಟಿನೊಳಗೆ ಎಲ್ಲರೂ ಟೊಂಕ ಕಟ್ಟಿ ಇವತ್ತು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಯುವಕರು, ತಾಯಂದಿರು ಹಾಗೂ ಎಲ್ಲ ನಾಗರಿಕರು ಇವತ್ತು ಜಾತ್ರೆಗೆ ಸಂಬಂಧಪಟ್ಟಂಗೆ ಎಲ್ಲಾ ಕೆಲಸವನ್ನ ತಮ್ಮ ಮನೆ ಕೆಲಸ ಅನ್ನೋ ರೀತಿಯೊಳಗೆ ಮಾಡಕತ್ತಾರ. ಜೊತೆಗೆ ಇವತ್ತು ಎಲ್ಲ ಅರ್ಚಕರು ಸಹಿತ ಇವತ್ತು ತೇರು ಕಟ್ಟುವುದಿರ್ಬೋದು, ಪೂಜಾ ಒಂದು ಸಂಬಂಧಪಟ್ಟಂಗೆ ಎಲ್ಲ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗ ಇವತ್ತು ಬಹಳ ಜಾತ್ರೆ ವಿಜೃಂಭಣೆಯಿಂದ ಸಾಗ್ತಾ ಇದೆ. ಮತ್ತೆ ಶುಕ್ರವಾರ ದಿವಸ ಅಂದ್ರ 1ನೇ ತಾರೀಕು 1/5/26ರಂದು ಜಾತ್ರೆ ಒಳಗ ದೇವಿಗೆ ಉಡಿ ತುಂಬುದು ಹಾಗೂ ಎಲ್ಲಾ ಹೆಣ್ಮಕ್ಳಿಗೂ ಉಡಿ ತುಂಬುವಂತ ಒಂದು ಕಾರ್ಯಕ್ರಮ ಐತೆ. ಅವತ್ತೇನಪ್ಪಾ ಅಂತಂದ್ರ ಎಲ್ಲಾ ಮನೆಯಿಂದ ಇವತ್ತು ಕಡುಬಿನ ಪ್ರಸಾದವನ್ನ ಮಾಡ್ಕೊಂಡು ಬರ್ತಾರೆ. ನಮ್ಮ ಎಲ್ಲಾ ಗ್ರಾಮದ ಎಲ್ಲರ ಮನೆಯಿಂದ, ಅದಕ್ಕೇನು ಜಾತಿ ಮತ ಪಂಥ ಶ್ರೀಮಂತರು ಬಡವರು ಏನಿಲ್ಲ, ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಎಲ್ಲಾ ಭಕ್ತರು ಕೂಡಿಸಿಕೊಂಡು ಕಡುಬನ್ನು ತರ್ತಾರೆ. ಎಲ್ಲವನ್ನೂ ಕೂಡಿಸಿ ನಾವು ನೈವೇದ್ಯ ಮಾಡ್ತೀವಿ. ಎಲ್ಲರ ಕಡುಬನ್ನ ಕೂಡಿಸಿ ನಾವು ಪ್ರಸಾದ ರೀತಿಯೊಳಗ ಅವತ್ತು ಊಟ ಮಾಡಿಸ್ತೀವಿ. ಆ ಹಿನ್ನೆಲೆಯೊಳಗ ಅಂದ್ರೆ ಇಡೀ ಗ್ರಾಮನ ಕೂಡಿಕೊಂಡು ಒಂದು ಅನ್ನ ಪ್ರಸಾದವನ್ನ ಮಾಡುವ ಆ ಒಂದು ಹಿನ್ನೆಲೆಯೊಳಗ ಅವತ್ತು ಕಡುಬು ಮತ್ತು ಅನ್ನ ಸಾರಿನ ವ್ಯವಸ್ಥೆ ಇರ್ತೈತಿ. ಆಮೇಲೆ ಶನಿವಾರ ದಿನ ಏನೈತಿ, ಕರ್ಬಾನ್ ಗಡಿಗೆ ಹೊಂಡತೈತಿ. ಕರ್ಬಾನ್ ಒಂದು ಮೆರವಣಿಗೆ ಹೊಂಡತೈತಿ. ಕರ್ಬಾನ್ ಮೆರವಣಿಗೆ ಹೊಂಡೋದು ಅಂತಂದ್ರ ವಿಠ್ಠಲಗೌಡ್ರ ಮನೆಯಿಂದ ಹೊರಟು 3 ಪೇಟೆಯೊಳಗೆ ಸಂಚರಿಸಿ ಬಂದು ಹೈಸ್ಕೂಲ್ನೊಳಗ ಒಂದು ಸಮಾಪ್ತಿ ಆಗ್ತೈತಿ, ಸಂಪನ್ನಗೊಳ್ತೈತಿ. ನಂತರ ದೇವಿಯು ತಮ್ಮ ಇದಕ್ಕೆ ಸೀಮೆಗೆ ಹೋಗುವಂತ ಒಂದು ಕಾರ್ಯಕ್ರಮ ರಾತ್ರಿ ಹೊತ್ತಾಗಿ ಒಂದು 11 ಸುಮಾರು ಅದು ಆಲ್ಮೋಸ್ಟ್ ಎಲ್ಲ ಮುಗಿದು ಹೋಗ್ತೈತಿ. ಇದರ ನಂತರ ಏನೈತಿ, 3 ದಿನದ ನಂತರ ಮಂಗಳವಾರ ದಿವಸ 5ನೇ ತಾರೀಕಿಗೆ ಗುಡಿ ಒಳಗ ದೇವಿಯನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆ ಮಾಡಿ ಆಕೆನ ಗದ್ದಿಗೊಳಿಸುವಂತ ಕಾರ್ಯಕ್ರಮದೊಂದಿಗೆ ಜಾತ್ರೆ ಪೂರ್ಣ ಸಂಪನ್ನ ಆಕ್ಕೈತಿ, ಪೂರ್ಣ ಮುಕ್ತಾಯ ಆಕ್ಕೈತಿ. ಅವತ್ತೇನೈತಿ, ಭಕ್ತಾದಿಗಳು ಅನ್ನ ಮೊಸರು ನೈವೇದ್ಯವನ್ನ 5ನೇ ತಾರೀಕು 5/5 ಮಂಗಳವಾರ 5/5/26 ಮಂಗಳವಾರ ದಿವಸ ಗುಡಿ ಒಳಗ ಪ್ರತಿಷ್ಠಾಪಿಸಿದ ನಂತರ ಅನ್ನ ಮೊಸರು ಎಡಿ ಕೊಡಬೇಕು. ಈ ಒಂದು 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 ವ್ಯವಸ್ಥೆ, ಇದೊಂದು ಪದ್ಧತಿ, ಜಾತ್ರೆ ಪದ್ಧತಿ ಆಗಿರ್ತದೆ. ಜೊತೆಗೆ ಏನೈತಪ್ಪ ಅಂದ್ರೆ ಎಲ್ಲಾ ಭಕ್ತರು ಏನೈತಿ, ಕೆಲವೊಬ್ರು ಏನೇನು ಸಾಧ್ಯತೆ ಆಹಾರ ವ್ಯವಸ್ಥೆ ಮಾಡಕತ್ತಾರ, ಪ್ರಸಾದ ವ್ಯವಸ್ಥೆ ಮಾಡಕತ್ತಾರ, ಮತ್ತು ಇನ್ನು ಕೆಲವರು ಪೆಂಡಾಲ್ ವ್ಯವಸ್ಥೆ ಮಾಡೋರು. ಪೆಂಡಾಲು ಸಹಿತ ಇವತ್ತು ಅತ್ಯಂತ ಹೈಟೆಕ್ ಪೆಂಡಾಲ್ ಅನ್ನು ನಾವು ಇವತ್ತು ಹಾಕಾಕತ್ತೀವಿ. ಹೋದ್ಸಲ ಒಂದು ಕೊರತೆ ಆತ್ ನಮಗ. ಏನಾತಪ್ಪ ಅಂದ್ರೆ ಉಡಿ ತುಂಬಿ ಅಲ್ಲಿ ದೇವರ ದರ್ಶನ ತಗೊಂಡು ಹೊರಗೆ ಬಂದ್ಕೊಳ್ಳಿ ನೆರಳು ಇದ್ದಿಲ್ಲ. ಯಾಕಂದ್ರೆ ಈ ಉರು ಬಿಸಿಲು ಇರೋದ್ರಿಂದ ನಾವು ಆ ಒಂದು ನೆರಳಿನ ವ್ಯವಸ್ಥೆ ಸಲುವಾಗಿ ಮುಂದೂ ಸಹಿತ ದೊಡ್ಡ ಪೆಂಡಾಲ್ ಹಾಕಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿವಿ. ಆ ಹಿನ್ನೆಲೆಯೊಳಗೆ ಇವತ್ತು ಇಡೀ ನಗರ ಒಂದು ಜಾತ್ರೆಯ ಸಲುವಾಗಿ ಸಜ್ಜುಗೊಂಡಿದೆ. ಮಾನಸಿಕವಾಗಿ ಎಲ್ಲ ಭಕ್ತಾದಿಗಳು ಸಹಿತ ಸಜ್ಜುಗೊಂಡು ಅತ್ಯಂತ ಹುರುಪಿನಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಕೈತಿ. ಎಲ್ಲ ತಾಯಂದಿರು ಹಾಗೂ ಎಲ್ಲ ಭಕ್ತಾದಿಗಳು ಅಮ್ಮನ ಜಾತ್ರೆಗೆ ಬಂದು ಆ ತಾಯಿಯ ಸೇವೆಯನ್ನ ಮಾಡಿ ನಾವು ಆಕೆಯ ಕೃಪೆಗೆ ಪಾತ್ರರಾಗೋಣ. ಆದ್ದರಿಂದ ಎಲ್ಲ ತಾಯಂದಿರಲ್ಲಿ ಹಾಗೂ ಭಕ್ತಾದಿಗಳಲ್ಲಿ ನನ್ನ ಅತ್ಯಂತ ಕಳಕಳಿಯ ವಿನಂತಿ ಏನಂತಂದ್ರೆ, ಎಲ್ಲರೂ ಜಾತ್ರೆಗೆ ಬನ್ನಿ. ತಮ್ಮ ಮಕ್ಕಳು ಹಾಗೂ ತಮ್ಮ ಸಹೋದರರು ಎಲ್ಲ ಸಂಬಂಧಿಗಳೊಂದಿಗೆ ಜಾತ್ರೆಗೆ ಬಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ನೋಡಿ ಕಣ್ತುಂಬಿಕೊಳ್ಬೇಕು. ಇದು ಸಂಪೂರ್ಣ ವೈದಿಕ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಈ ಒಂದು ಜಾತ್ರೆ ನಡೀತಾ ಇದೆ. ಆದ್ದರಿಂದ ಎಲ್ಲರೂ ಬರಬೇಕು ಆಗಿ ತಮ್ಮಲ್ಲಿ ವಿನಂತಿ.